ಬಂದ್ಗೆ 13ನೇ ತಾರೀಕು ಫಿಕ್ಸ್ ಆಗಿದೆ. ರಾಜ್ಯದಲ್ಲಿ ಎಲ್ಲರೂ ಕೂಡ ಸಹಕಾರವನ್ನ ಕೊಡಬೇಕು ಅಂತ ಹೇಳಿ ಹೋರಾಟಗಾರ ವಾಟಾಳ್ ನಾಗರಾಜ್ ಕರೆಯನ್ನ ಕೊಟ್ಟಿದ್ದಾರೆ. 13ನೇ ತಾರೀಕು ಕರ್ನಾಟಕ ಬಂದ್ ಫಿಕ್ಸ್. ರಾಜ್ಯದ ಎಲ್ಲರೂ ಸಹಕಾರ ಕೊಡಬೇಕು. ಹೋರಾಟಗಾರ ವಾಟಾಳ್ ನಾಗರಾಜ್ ಕರೆ. ಮೈಸೂರಿನಲ್ಲಿ ವಾಟಾಳ್ ಕುಂಬಳಕಾಯಿ ಚಳುವಳಿ. ತಮಿಳುನಾಡಿಗೆ ನೀರು ಬಿಡಬಾರದು, ಅಭಿವೃದ್ಧಿ ವಿಚಾರಕ್ಕೆ ಬಂದಿಗೆ ಕರೆ ಕೊಟ್ಟಿದ್ದೇವೆ. ಸಿಎಂ ಡಿಕೆಶಿ ಅವರ ಬುಡಬುಡಿಕೆ ಆಟ ನನಗೆ ಗೊತ್ತಿದೆ, ಯಾರು ಏನೇ ಹೇಳಿದ್ರು ಕರ್ನಾಟಕ ಬಂದ್ ಆಗುತ್ತೆ ಅಂತ ಹೇಳಿ ವಾಟಾಳ್ ನಾಗರಾಜ್ ಅವರು ಮೈಸೂರಿನಲ್ಲಿ ಕರೆಯನ್ನ ಕೊಟ್ಟಿದ್ದಾರೆ. 13ನೇ ತಾರೀಕು ಕರ್ನಾಟಕ ಬಂದ್ ಆಗೋದು ಗ್ಯಾರಂಟಿ. ಅವತ್ತು ನಾವು ಬಂದ್ ಮಾಡೇ ಮಾಡ್ತೀವಿ. ರಾಜ್ಯದಲ್ಲಿ ಎಲ್ಲರೂ ಕೂಡ ಸಹಕಾರವನ್ನ ಕೊಡಬೇಕು. ನಾವು ಯಾವುದೇ ಕಾರಣಕ್ಕೂ ಕಾವೇರಿ ನೀರನ್ನ ಬಿಡಲ್ಲ ಅಂತ ಹೇಳಿ ಕುಂಬಳಕಾಯಿ ಹೋರಾಟವನ್ನ ಮಾಡಿದ್ದಾರೆ ಮೈಸೂರಿನಲ್ಲಿ. ಇನ್ನು ಸಿಎಂ ಡಿಕೆ ಶಿವಕುಮಾರ್ ಅವರು ಮಾತಿಗೆ ತಪ್ಪುತ್ತಾರೆ. ಅವರು ಬುಡಬುಡಿಕೆ ಆಟವನ್ನ ಆಡ್ತಾರೆ. ನಾವು ಯಾವುದೇ ಕಾರಣಕ್ಕೂ ಬಂದನ್ನ ನಿಲ್ಲಿಸಲ್ಲ, ನಾವು ಕರ್ನಾಟಕ ಬಂದನ್ನ ಮಾಡೇ ಮಾಡ್ತೀವಿ 13ನೇ ತಾರೀಕು ಅಂತ ಹೇಳಿ ವಾಟಾಳ್ ನಾಗರಾಜ್ ಅವರು ಬಂದಿಗೆ ಕರೆಯನ್ನ ಕೊಟ್ಟಿದ್ದಾರೆ. ರಾಜ್ಯದ ಉದ್ದಗಲಕ್ಕೂ ಸಾವಿರಾರು ಕನ್ನಡ ಪರ ಸಂಘಟನೆಗಳು ಬೆಂಬಲ ಅಂತ ಹೇಳಿ ಸಾಮಾಜಿಕ ಜಾಲತಾಣ ಬರ್ತಾ ಇದೆ. ನನಗೂ ಹೇಳ್ತಾ ಇದ್ದಾರೆ ಬೆಂಬಲ. ಈಗಾಗಲೇ ಸುಮಾರು 2060ಕ್ಕೂ ಹೆಚ್ಚು ನನಗೆ ಬೆಂಬಲ ಬಂದ್ಬಿಟ್ಟಿದೆ. ಇನ್ನು 13ನೇ ತಾರೀಕು 3000 ಮೇಲೆ ಬೆಂಬಲ ಹೋಗುತ್ತೆ. ನಾವು ಯಾವತ್ತಪ್ಪ ಆಗ್ತೀವಿ? 10ನೇ ತಾರೀಕು ಸೋಮವಾರ ಬೆಳಗ್ಗೆ 11 ಗಂಟೆಗೆ ತಮಿಳುನಾಡು ಬಂದ್. ಕರ್ನಾಟಕ ಯಾವುದೇ ವಾಹನಗಳು ಬರೋದು ಕೂಡದು, ಯಾರು ಒಳಗೆ ಬರೋದು ಕೂಡದು, ನಾವು ಹೋಗ್ಕೂಡ್ದು. ತಮಿಳುನಾಡು ಬಂದ್ 10ನೇ ತಾರೀಕು ಬೆಳಗ್ಗೆ 11 ಗಂಟೆಗೆ ಬಂದ್, ತೀವ್ರವಾಗಿ ಬಂದ್, ಗಡಿಯಲ್ಲಿ ಬಂದ್. ಯಾವ ಕಾರಣಕ್ಕೂ ತಮಿಳುನಾಡಿನ ವಾಹನಗಳನ್ನು ಬಿಡೋದಿಲ್ಲ. ಇದು ಬಹಳ ಗಂಭೀರವಾಗಿ ಇದನ್ನು ನಾವು ತೆಗೆದುಕೊಂಡಿದ್ದೀವಿ. ತಮಿಳುನಾಡು ಸಿಎಂ ರಾಜ್ಯಕ್ಕೆ ಬಂದರೆ ವಿರೋಧಿಸುತ್ತೇವೆ. ಮೇಕೆದಾಟು ಬಗ್ಗೆ ಮಾತನಾಡಲು ಬಂದ್ರೆ ಸ್ವಾಗತವನ್ನ ಮಾಡ್ತೇವೆ, ಇಲ್ಲ ಅಂದ್ರೆ ವಿಮಾನ ನಿಲ್ದಾಣದಲ್ಲೇ ಮುತ್ತಿಗೆಯನ್ನ ಹಾಕ್ತೇವೆ. ಬೇಕಿದ್ರೆ ಹೆಲಿಕಾಪ್ಟರ್ನಲ್ಲಿ ಬಂದು ಮೇಲಿಂದ ನೋಡಿಕೊಂಡು ಹೋಗಲಿ. 10ನೇ ತಾರೀಕು ತಮಿಳುನಾಡು ತಡೆಯುವ ಕೆಲಸವನ್ನ ಮಾಡ್ತೇವೆ ನಾವು ಅಂತ ಹೇಳಿ ವಾಟಾಳ್ ನಾಗರಾಜ್ ಅವರು ಹೇಳಿದ್ದಾರೆ. 13ನೇ ತಾರೀಕು ಬಂದ್ಗೆ ಕರೆಯನ್ನ ಕೊಟ್ಟಿದ್ದಾರೆ. ಇದರ ಜೊತೆಗೆ ತಮಿಳುನಾಡು ಸಿಎಂ ಏನಾದರೂ ಬಂದರೆ ನಾವು ಅವ್ರನ್ನ ಮುತ್ತಿಗೆಯನ್ನು ಹಾಕ್ತೀವಿ. ಅದೇ ಏನಾದರೂ ಮೇಕೆದಾಟು ಯೋಜನೆ ಬಗ್ಗೆ ಮಾತನಾಡೋಕ್ಕೆ ಬಂದರೆ ಅವ್ರನ್ನ ವೆಲ್ಕಮ್ ಮಾಡಿ ಮಾತನಾಡ್ತೀವಿ. ನಾವು ಯಾವುದೇ ಕಾರಣಕ್ಕೂ ತಮಿಳುನಾಡಿಗೆ ನೀರು ಬಿಡಬಾರ್ದು ಅಂತ ಹೇಳಿದ್ದಾರೆ. ಹದಿಮೂರನೇ ತಾರೀಕು ಕರ್ನಾಟಕ ಬಂದ್ಗೆ ಕರೆಯನ್ನ ಕೊಟ್ಟಿದ್ದಾರೆ ವಾಟಾಳ್ ನಾಗರಾಜ್. ಮೈಸೂರಿನಲ್ಲಿ ಕುಂಬಳಕಾಯಿಯನ್ನ ಒಡೆಯುವ ಮೂಲಕ ಪ್ರೊಟೆಸ್ಟ್ ಮಾಡಿ ಬಂದ್ಗೆ ಕರೆಯನ್ನ ಕೊಟ್ಟಿದ್ದಾರೆ ವಾಟಾಳ್ ನಾಗರಾಜ್. ನಾವು ಯಾವುದೇ ಕಾರಣಕ್ಕೂ ಕಾವೇರಿ ನೀರನ್ನ ತಮಿಳುನಾಡಿಗೆ ಬಿಡೋದಿಲ್ಲ. ರಾಜ್ಯದಲ್ಲಿ ಎಲ್ಲರೂ ಕೂಡ ಈ ಬಂದ್ಗೆ ಸಹಕಾರವನ್ನ ಕೊಡಬೇಕು. ನಾವು ಬಂದ್ ಮಾಡೇ ಮಾಡ್ತೀವಿ. ನಮ್ಮ ರಾಜ್ಯದ ಅಭಿವೃದ್ಧಿಗಾಗಿ ನಾವು ಈ ಒಂದು ಬಂದನ್ನ ಮಾಡ್ತೀವಿ ಅಂತ ವಾಟಾಳ್ ನಾಗರಾಜ್ ಅವರು ಕರೆಯನ್ನ ಕೊಟ್ಟಿದ್ದಾರೆ. ಇದರ ಜೊತೆಗೆ ತಮಿಳುನಾಡು ಸಿಎಂ ಏನಾದರೂ ಕಾವೇರಿ ವಿಷಯವಾಗಿ ಮಾತಾಡೋಕೆ ಬಂದ್ರೆ ನಾವು ಅವರಿಗೆ ಮುತ್ತಿಗೆಯನ್ನ ಹಾಕ್ತೀವಿ. ಅವ್ರು ಬೇಕಾದ್ರೆ ವಿಮಾನದಲ್ಲೇ ಮೇಲಿಂದ ಬಂದ್ಬಿಟ್ಟು ನೋಡ್ಕೊಂಡು ಹೋಗ್ಬೋದು. ವಿಮಾನ ನಿಲ್ದಾಣಕ್ಕೆ ಮುತ್ತಿಗೆಯನ್ನ ಹಾಕ್ತೀವಿ. ಆದರೆ ಮೇಕೆದಾಟು ಬಗ್ಗೆ ಬಂದ್ರೆ ಮಾತನಾಡೋಕೆ ಬಂದ್ರೆ ನಾವು ಸ್ವಾಗತವನ್ನ ಮಾಡ್ತೇವೆ ಅಂತ ಹೇಳಿದ್ದಾರೆ. ಇನ್ನು ಇದರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಮೈಸೂರಿನ ಬ್ಯೂರೋ ಚೀಫ್ ಆದಂತಹ ರಾಘವೇಂದ್ರ. ವಾಟಾಳ್ ನಾಗರಾಜ್ ಅವರು ಮೈಸೂರಿನಲ್ಲಿ ಬಂದ್ಗೆ ಕರೆಯನ್ನ ಕೊಟ್ಟಿದ್ದಾರೆ. 13ನೇ ತಾರೀಕು ನಾವು ಬಂದ್ ಮಾಡೇ ಮಾಡ್ತೀವಿ ಅಂತ ಕುಂಬಳಕಾಯಿ ಒಡೆದು ಕರೆಯನ್ನ ಕೊಟ್ಟಿದ್ದಾರೆ. ಇದರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡೋದಾದ್ರೆ ಶಿಲ್ಪ, ಏನು ಮೈಸೂರಿನ ಇವತ್ತು ಹಾರ್ಡಿಂಗ್ ಸರ್ಕಲ್ ನಲ್ಲಿ
ಒಂದು ವಿನೂತನವಾದಂತಹ ಚಳುವಳಿಯನ್ನ ಮಾಡೋದ್ರ ಮುಖಾಂತರ ಅವರು ಏನು 13ನೇ ತಾರೀಕು ಅವರು ಕರ್ನಾಟಕ ಬಂದ್ಗೆ ಕರೆ ಕೊಟ್ಟಿದ್ದಾರೆ. ಅದಕ್ಕೆ ಒಂದು ಸಾಂಕೇತಿಕ ಒಂದು ಪ್ರತಿಭಟನೆಯನ್ನ ಮಾಡೋದು, ಕುಂಬಳಕಾಯಿಯನ್ನ ಒಡೆಯೋದ್ರ ಮುಖಾಂತರ ಚಳುವಳಿಯನ್ನ ಮಾಡಿದ್ರು. ಈ ಸಂದರ್ಭದಲ್ಲಿ ಅವರು ಬಹಳ ಸ್ಪಷ್ಟವಾಗಿ ಹೇಳಿದ್ರು, 13ನೇ ತಾರೀಕು ಕರ್ನಾಟಕ ಬಂದ್ ಕರೆ ಕೊಟ್ಟಿದ್ದೇವೆ, ಅದು ಯಾವುದೇ ಕಾರಣಕ್ಕೂ ಕೈ ಬಿಡುವ ಪ್ರಶ್ನೆನೇ ಇಲ್ಲ. ತಮಿಳುನಾಡಿಗೆ ಯಾವುದೇ ಕಾರಣಕ್ಕೂ ನೀರು ಬಿಡಬಾರದು, ರಾಜ್ಯದ ಅಭಿವೃದ್ಧಿಯ ವಿಚಾರಕ್ಕೆ ಕರ್ನಾಟಕ ಬಂದ್ ಕರೆ ಕೊಟ್ಟಿದ್ದೇವೆ ಅಂತೇಳಿ ಬಹಳ ಸ್ಪಷ್ಟವಾಗಿ ಹೇಳಿದ್ರು. ಅದಲ್ಲದೆ ಅಂಗಡಿಗಳನ್ನ ಒಂದ್ ಕಡೆ ಮುಚ್ಚಿ ಮನೆಯಲ್ಲಿ ಎಲ್ಲರೂ ಕೂಡ ವಿಶ್ರಾಂತಿ ಪಡೆಯಿರಿ ಆ ದಿನ ಒಂದು ದಿನ, ಯಾಕೆಂದ್ರೆ ಕರ್ನಾಟಕದ ಅಭಿವೃದ್ಧಿ ಮತ್ತು ನೀರಿಗೆ ಸಂಬಂಧಪಟ್ಟಂತೆ ನಾವು ಕರೆ ಕೊಟ್ಟಿರ್ತಕ್ಕಂಥದ್ದು. ಹಾಗಾಗಿ ನಾವು ನಮ್ಮ ಈ ಕರೆಯನ್ನ ಜನ ಮನ್ನಿಸ್ಬೇಕು ಅಂತೇಳಿ ಕೂಡ ಮನವಿ ಮಾಡಿದ್ದಾರೆ. ಆಮೇಲೆ ಸಿಎಂ DK ಶಿವಕುಮಾರ್ ಅವರ ವಿರುದ್ಧ ಕೂಡ ಅವರು ವಾಗ್ದಾಳಿಯನ್ನ ಮಾಡಿದ್ದಾರೆ. ಅವರ ಬುಡುಬುಡಿಕೆ ಆಟ ನನಗೆ ಗೊತ್ತಿದೆ, ಅವ್ರು ಯಾರು ಏನೇ ಹೇಳಿದ್ರು ಕರ್ನಾಟಕ ಬಂದ್ ಹಾಗೇ ಆಗುತ್ತೆ. ತಮಿಳುನಾಡು ಮುಖ್ಯಮಂತ್ರಿ ವಿಜಯ್ ಅವರು ನಮ್ಮ ರಾಜ್ಯಕ್ಕೆ ಏನಾದರೂ ಭೇಟಿ ಕೊಟ್ಟರೆ ನಾವು ವಿರೋಧ ವ್ಯಕ್ತಪಡಿಸೋದು ನಿಶ್ಚಿತ. ಮೇಕೆದಾಟು ಯೋಜನೆ ಬಗ್ಗೆ ಏನೇನು ಮಾತಾಡಿದ್ರು ನಾವು ಸ್ವಾಗತ ಮಾಡ್ತೇವೆ, ಅದು ಆಗಬೇಕು, ಯೋಜನೆ ಆಗಲೇಬೇಕು ಅನ್ನುವಂಥದ್ದನ್ನ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಶಿಲ್ಪಾ, ಎಸ್, ಥ್ಯಾಂಕ್ ಯು ರಘುವೇನ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಎಸ್, 13ನೇ ತಾರೀಕು ಬಂದ್ಗೆ ಕರೆಯನ್ನು ಕೊಟ್ಟಿದ್ದಾರೆ ವಾಟಾಳ್ ನಾಗರಾಜು. ರಾಜ್ಯದಲ್ಲಿ ಎಲ್ಲ ಜನರು ಸಹಕಾರವನ್ನು ಕೊಡಬೇಕು. ನಮ್ಮ CM DK ಶಿವಕುಮಾರ್ ಅವರು ಮಾತಿನಲ್ಲಿ ತಪ್ತಾರೆ, ಬುಡುಬುಡಿಕೆ ಆಟವನ್ನು ಆಡ್ತಾರೆ. ಆದರೆ ನಾವು ಮಾತ್ರ ಯಾವುದೇ ಕಾರಣಕ್ಕೂ ನಿಲ್ಲಿಸಲ್ಲ, ನಾವು ಪ್ರೊಟೆಸ್ಟನ್ನು ಮಾಡೇ ಮಾಡ್ತೀವಿ ಅಂತ ಮೈಸೂರಿನಲ್ಲಿ ವಾಟಾಳ್ ನಾಗರಾಜ್ ಕುಂಬಳಕಾಯಿ ಚಳವಳಿಯನ್ನು ಮಾಡಿದ್ದಾರೆ. ಇನ್ನು ಏನಾದರೂ ತಮಿಳುನಾಡಿನ CM ಕರ್ನಾಟಕಕ್ಕೆ ಬಂದರೆ, ಕಾವೇರಿ ವಿಷಯ ಆಗಿ ಬಂದರೆ ನಾವು ವಿಮಾನ ನಿಲ್ದಾಣಕ್ಕೆ ಮುತ್ತಿಗೆಯನ್ನು ಹಾಕಿ ವಾಪಸ್ ಕಳಿಸ್ತೀವಿ. ಅದೇ ಮೇಕೆದಾಟು ವಿಚಾರಕ್ಕೆ ಬಂದರೆ ನಾವು ಅವರನ್ನು ಸ್ವಾಗತ ಮಾಡಿ ಮಾತನಾಡ್ತೇವೆ, ಅಭಿವೃದ್ಧಿ ವಿಚಾರಕ್ಕಾಗಿ ಬಂದನ್ನು ಮಾಡ್ತಿದ್ದೇವೆ ಅಂತ ವಾಟಾಳ್ ನಾಗರಾಜ್ ಅವರು ಬಂದಿಗೆ ಕರೆಯನ್ನು ಕೊಟ್ಟಿದ್ದಾರೆ. ಸರ್